Okay, dear students, welcome back to SP Economics videos for learners. Okay, dear students, here we have that one model question paper. ಇವತ್ತು ನಾವು ಮಾಡಲ್ ಕ್ವಶನ್ ಪೇಪರ್ನ ಸಾಲ್ವ್ ಮಾಡ್ತಾ ಇದ್ವಿ ಫಾರ್ ಸ್ಪೆಷಲಿ ಫಸ್ಟ್ ಪಿ ಯು ಸಿ ಸ್ಟೂಡೆಂಟ್ಸ್ ಆ್ಯಂಡ್ ಆಲ್ಸೋ ಫಾರ್ ಕಾಂಪಿಟೇಟಿವ್ ಎಕ್ಸಾಮ್ಸ್ ಸೊ ವಿಚ್ ಈಸ್ ಹೆಲ್ಪ್ಫುಲ್ ಫಾರ್ ಬೋತ್ ಕಾಂಪಿಟೇಟಿವ್ ಎಕ್ಸಾಮ್ ಆ್ಯಂಡ್ ಫಸ್ಟ್ ಪಿ ಯು ಸಿ ಸ್ಟೂಡೆಂಟ್ಸ್ ಆಲ್ಸೋ. ಸೊ ಹಿಯರ್ ವಿ ಹ್ಯಾವ್ ದಟ್ ಅಬ್ಜೆಕ್ಟಿವ್ ಟೈಪ್ ಕ್ವಶನ್ಸ್. ಸೊ ಮೊದಲನೇ ಪ್ರಶ್ನೆ ಇದೆ, ಒಬ್ಬ ವೈದ್ಯ ಅಥವಾ ಬ್ಯಾಂಕರ್ ಅಥವಾ ಟ್ಯಾಕ್ಸಿ ಚಾಲಕ ಇವರುಗಳನ್ನು. ಸೊ ಒಬ್ಬ ವೈದ್ಯ ಅಥವಾ ಬ್ಯಾಂಕರ್ ಅಥವಾ ಟ್ಯಾಕ್ಸಿ ಚಾಲಕ ಇವ್ರುಗಳಿಗೆ ಏನಂತ ಹೇಳ್ತಾರಂದರೆ ಸೇವಾದಾತರು ಎನ್ನುತ್ತಾರೆ. ಏನಂತಾರಂದರೆ ಸೇವಾದಾತರು. ಅ ಡಾಕ್ಟರ್ ಆರ್ ಅ ಬ್ಯಾಂಕರ್ ಆರ್ ಅ ಟ್ಯಾಕ್ಸಿ ಡ್ರೈವರ್. ಸೊ ದೀಸ್ ಪೀಪಲ್ ಆರ್ ನೋನ್ ಆ್ಯಸ್ ಸರ್ವಿಸ್ ಪ್ರೊವೈಡರ್ಸ್. ಆ್ಯಂಡ್ ಎರಡನೇ ಪ್ರಶ್ನೆ ಇದೆ, ದತ್ತಾಂಶಗಳನ್ನು ವಾಕ್ಯಗಳಲ್ಲಿ ನಿರೂಪಿಸುವುದನ್ನು ಹೀಗೆನ್ನುವರು. ದತ್ತಾಂಶಗಳನ್ನು ವಾಕ್ಯಗಳಲ್ಲಿ ನಿರೂಪಿಸೋದಕ್ಕೆ ಪಠ್ಯ ನಿರೂಪಣೆ ಎನ್ನುತ್ತಾರೆ. ಇಫ್ ಡಾಟಾಸ್ ಆರ್ ರಿಪ್ರೆಸೆಂಟೆಡ್ ಇನ್ ಅ ಸೆಂಟೆನ್ಸಸ್, ಸೊ ಆನ್ ದಟ್ ಟರ್ಮ್ ವಿ ಆರ್ ಯೂಸಿಂಗ್ ಟೆಕ್ಸ್ಚುವಲ್ ಪ್ರೆಸೆಂಟೇಷನ್ ಆಫ್ ಡಾಟಾ. ದತ್ತಾಂಶಗಳನ್ನು ವಾಕ್ಯಗಳಲ್ಲಿ ನಿರೂಪಿಸುವುದನ್ನು ಪಠ್ಯ ನಿರೂಪಣೆ ಎಂದು ಕರೆಯುತ್ತಾರೆ. ಹಾಗೆ ಇಲ್ಲಿ ಇನ್ನೊಂದು ಪ್ರಶ್ನೆ ಇದೆ, ನೀವು ಉದ್ಯೋಗದಲ್ಲಿದ್ದು ವೇತನಕ್ಕಾಗಿ ಕೆಲಸ ಮಾಡುತ್ತಿದ್ದರೆ ನಿಮ್ಮನ್ನು ಹೀಗೆನ್ನುವರು. ಸೊ ನೀವು ಉದ್ಯೋಗದಲ್ಲಿದ್ದು ಸಂಬಳಕ್ಕಾಗಿ ನೀವು ಕೆಲಸ ಮಾಡ್ತಾ ಇದ್ದರೆ ನಿಮ್ಮನ್ನು ಉದ್ಯೋಗಿ ಎಂದು ಕರೆಯುತ್ತಾರೆ. ಆ್ಯಂಡ್ ನೆಕ್ಸ್ಟ್ ಮೂರನೇ ಪ್ರಶ್ನೆ ಇದೆ, ಭಾರತದಲ್ಲಿ ಪ್ರತಿ ಡ್ಯಾಶ್ ವರ್ಷಗಳಿಗೊಮ್ಮೆ ಜನಗಣತಿಯನ್ನು ನಡೆಸಲಾಗುತ್ತದೆ. ಭಾರತದಲ್ಲಿ ಪ್ರತಿ 10 ವರ್ಷಗಳಿಗೊಮ್ಮೆ ಜನಗಣತಿಯನ್ನು ನಡೆಸಲಾಗುತ್ತದೆ. ಸೊ ಇನ್ ಆನ್ ಇಂಡಿಯಾ ಸೆನ್ಸಸ್ ವೇರ್ ಕಂಡಕ್ಟೆಡ್ ಎವ್ರಿ 10 years once. ಆ್ಯಂಡ್ ನೆಕ್ಸ್ಟ್, ಈ ಕೆಳಗಿನವರುಗಳಲ್ಲಿ ಯಾರು ಉತ್ತಮವಾಗಿ ಕೆಲಸ ಮಾಡಬಲ್ಲರು? ಸದೃಢ ಆರೋಗ್ಯವನ್ನು ಹೊಂದಿರುವ ವ್ಯಕ್ತಿ. ಸೊ ಇಲ್ಲಿ ಕೆಳಗೆ ಅನಾರೋಗ್ಯ ಪೀಡಿತ ಕಾರ್ಮಿಕ ವ್ಯಕ್ತಿ ಯಾವುದೂ ಅಲ್ಲ ಅಂತ ಕೊಟ್ಟಿದ್ದಾರೆ. ಸೊ ಅದರಲ್ಲಿ ಸಿ ಆಪ್ಷನ್ ಇದೆ, ಸದೃಢ ಆರೋಗ್ಯ ಹೊಂದಿರುವ ವ್ಯಕ್ತಿ. ಇದೇ ಉತ್ತರ ಸರಿಯಾಗಿದೆ. ಸೊ ನೆಕ್ಸ್ಟ್, ಜಿ ಡಿ ಪಿ ಎಂಬುದು ಒಟ್ಟು ದೇಶೀಯ ಉತ್ಪನ್ನ. ಜಿ ಡಿ ಪಿ ಎಂಬುದು ಒಟ್ಟು ದೇಶೀಯ ಉತ್ಪನ್ನ. ಹಾಗೆ ಬಹುತೇಕ ಕೃಷಿ ಕಾರ್ಮಿಕರು ಭಾರತದಲ್ಲಿ ಏನಾಗಿದ್ದಾರೆ ಅಂದರೆ ಬಡವರು. ಭಾರತದಲ್ಲಿ ಬಹುತೇಕ ಕೃಷಿ ಕಾರ್ಮಿಕರು ಬಡವರು ಆಗಿರುತ್ತಾರೆ.